ವಾರಾಹಿ ವ್ಯೂ ವೀಕ್ಷಕರಿಗೆ ಸ್ವಾಗತ. ವೈಜಿಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜಿಕೂರು ಚಿಂತಾಮಣಿ ತಾಲೂಕು 5 ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲ 12 ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿತರ ಗೆಲುವನ್ನು ಸಾಧಿಸಿದ್ದಾರೆ. ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಸಾಲಗಾರರ ಕ್ಷೇತ್ರದಿಂದ 10 ಕ್ಷೇತ್ರಗಳಿದ್ದು ಅದರಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಎಎನ್ ನಾಗರಾಜಪ್ಪ, ಮಂಜುನಾಥ್, ವಿ ರಾಧಾಕೃಷ್ಣ, ಶ್ರೀನಿವಾಸ ಮೂರ್ತಿ ಗೆಲುವು ಸಾಧಿಸಿದ್ದರೆ ಹಿಂದುಳಿದ ವರ್ಗ ಎ ಟಿ ಮುನಿನಾರಾಯಣಪ್ಪ, ಹಿಂದುಳಿದ ವರ್ಗ ಬಿ ಸುರೇಶ್ ಎಂ, ಮಹಿಳಾ ಮೀಸಲು ಕ್ಷೇತ್ರದಿಂದ ಎಚ್.ಸಿ. ಆಶಾ, ಎನ್ ಭಾಗ್ಯಮ್ಮ, ಇನ್ನು ಎಸ್.ಸಿ. ಮೀಸಲು ಕ್ಷೇತ್ರದಿಂದ ವಿ ಶ್ರೀನಿವಾಸ್, ಎಸ್.ಟಿ. ಮೀಸಲು ಕ್ಷೇತ್ರದಿಂದ ಎಂ ವಿನೋದ್ ರವರು ಜಯಗಳಿಸಿದ್ದಾರೆಂದು ಚುನಾವಣಾಧಿಕಾರಿಯಾದ ರಿಟರ್ನಿಂಗ್ ಆಫೀಸರ್ ವನಿತಾ ರವರು ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ 8/2/2026 ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಮತಗಳನ್ನು ಗಳಿಸಿ ವಿಶಿಷ್ಟವಾಗಿ ಚುನಾಯಿತರಾಗಿರುತ್ತಾರೆ ಘೋಷಿಸಿರುತ್ತೇನೆ. ಸಾಮಾನ್ಯ ಸ್ಥಾನದಿಂದ ಶ್ರೀನಿವಾಸ ಮೂರ್ತಿ ಬಿನ್ ಎಂ.ಎಸ್. ಸಂಪನ್ನ, ಎ.ಎನ್. ನಾಗರಾಜಪ್ಪ ಬಿನ್ ನರಸಿಂಹಯ್ಯ, ಮಂಜುನಾಥ್ ಬಿನ್ ನಂಜಪ್ಪ, ವಿ ರಾಧಾಕೃಷ್ಣ ಬಿನ್ ವೆಂಕಟರಮಣಪ್ಪ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ವಿ ಶ್ರೀನಿವಾಸ ಬಿನ್ ವೆಂಕಟೇಶಪ್ಪ, ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಎಂ ವಿನೋದ್ ಬಿನ್ ಮುನಿರಾಜಪ್ಪ, ಹಿಂದುಳಿದ ವರ್ಗ ಎ ಮೀಸಲು ಸ್ಥಾನದಿಂದ ಟಿ ಮುನಿನಾರಾಯಣಪ್ಪ ಬಿನ್ ತಿಪ್ಪಣ್ಣ, ಹಿಂದುಳಿದ ವರ್ಗ ಬಿ ಮೀಸಲು ಸ್ಥಾನದಿಂದ ಎಸ್.ಸಿ. ಆಶಾ ಕೋಂ ರವಿಕುಮಾರ್ ಬಿಎಸ್, ಎಸ್ ಭಾಗ್ಯಮ್ಮ ಕೋಂ ಶಿವೇಗೌಡ ಎನ್, ಸಾಲಗಾರರಲ್ಲದ ಕ್ಷೇತ್ರದಿಂದ ನರಸಿಂಹಮೂರ್ತಿ ಬಿ ಬಿನ್ ದೊಡ್ಡಮನಿಯಪ್ಪ, ಠೇವಣಿದಾರರ ಕ್ಷೇತ್ರದಿಂದ ಹರೀಶ್ ಬಿಪಿ ಬಿನ್ ಚಿಂತಾಮಣಿ ತಾಲೂಕಿನ ಚುನಾವಣೆಯಲ್ಲಿ ಅದ್ಭುತವಾಗಿ 12 ಗೆದ್ದು ನಮ್ಮ ಜನರ ಮಾನ ಮರ್ಯಾದೆಯನ್ನು ಸೊಸೈಟಿಯಲ್ಲಿ ಮುಂದೆ ತರ್ತಾರ ಭಾವನೆಯಿದ್ದು ಮತ್ತು ಸೊಸೈಟಿಯಲ್ಲಿ ಈಗಾಗಲೇ ಇದು ರಾಜ್ಯದಲ್ಲಿ ವೈಜ್ಕೂರು ಸೊಸೈಟಿ ಉನ್ನತ ಮಟ್ಟದಲ್ಲಿ ಬೆಳೆದಿದ್ದು ಅದರಲ್ಲಿ ಇನ್ನೂ ಆ ರೀತಿ ಮುಂದುವರಿಸ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ಮನವಿ ಮಾಡ್ತಾರೆ. JDS ಬದಲಕೋಟೆ ಆಗಿತ್ತು, ಅದಕ್ಕೆ ಎಲೆಕ್ಷನಲ್ಲಿ ಯಾವ ರೀತಿ ಇದು JDS ಬದಲಕೋಟೆ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನರ ಅಭಿಮಾನದಿಂದ ಇವತ್ತು ಜನರಿದೆ. ಮುಂದೆ ಸ್ವಾಭಿಮಾನದಿಂದ ಹೋಗ್ತಾರೆ. ಸೊಸೈಟಿ ಮಾದರಿಯಾಗಿ ಮಾಡ್ತಾರೆ. ಈಗ ಸೊಸೈಟಿ ಸುಮಾರು 95ನೇ ಇಸ್ವಿ ರಾಜಕೀಯ ಮಟ್ಟದಲ್ಲಿ 8ನೇ ಸ್ಥಾನ ಇತ್ತು. ಇದು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಸದಸ್ಯರು ಸೊಸೈಟಿಗೆ ಎಷ್ಟು ಸೀಟ್ 12 ಸುಧಾಕರ್ ಬಣ ಕಾಂಗ್ರೆಸ್ ಸುಧಾಕರ್ ಬಣ ಅವರಿಂದ 12 ನಮ್ಗೆ ಆಗಿದೆ. ಇನ್ನೂ ಚೆನ್ನಾಗಿ ಜೊತೆಲಿ ನಾವಿದ್ದೀವಿ ಅಂತೇಳಿ ನಮ್ಮನ್ನು 12 ಸ್ಥಾನನೂ 100 ಮತಗಳಿಂದ ಎಲ್ಲರಿಗೂ ಜಾಸ್ತಿ ಕಾಂಗ್ರೆಸ್ ಸುಧಾಕರ್ ಅವರಿಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಹಿಂದೆ JDS ಅಲ್ಲಿ ಇದ್ದಾಗ ಬಹಳಷ್ಟು ಅವ್ಯವಹಾರಗಳು ಸೊಸೈಟಿಯಲ್ಲಿ ನಡೆದಿದೆ. ಇವಾಗ ನೀವು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ಸೊಸೈಟಿಯಲ್ಲಿ? ಸತ್ಯಕ್ಕೆ ದೂರವಾದ ಮಾತು, ಅವ್ಯವಹಾರ ನಡೆದಿಲ್ಲ. ಇರೋದ್ರಲ್ಲಿ ಅವರು ಈ ಕಮಿಟಿ ಅವಶ್ಯಕತೆ ಇಲ್ಲ ಅಂತೇಳಿ ಬೇಸತ್ತು ಜನ ತೀರ್ಮಾನ ಮಾಡಿ ಹೊಸ ಕಮಿಟಿಯನ್ನು ಶುದ್ಧವಾಗಿ ಯಾಕಂದರೆ 20 ಮಾಡಿಕೊಂಡು ಅದನ್ನು ನಾವು ಮಾಡಿಕೊಂಡ್ರೆ ಡಾಕ್ಟರ್ ಸುಧಾಕರ್ ಅವರು ಟೋಟಲ್ 12 ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ.